ನೋಡಿ ಲಾಸ್ಟ್ ಟೈಮ್ ನಂಗೊಬ್ರು ಕಾಮೆಂಟ್ ಆಗ್ತಿರೋ ಸರ್, ಮಳೆ ಹೋದ್ರೆ ಮತ್ತೆ ಸಿಡ್ಲು ಹೊಡೆದ್ರೆ ಮರಿ ಮಾಡಲ್ವಾ, ಕೋಳಿ ಮರಿ ಮಾಡಲ್ವಾ ಅಂತ ತುಂಬಾ ಜನ ಕೇಳ್ತಿರೋ. ಅದಕ್ಕೊಂದು ಉದಾಹರಣೆ ಕೊಡ್ತಿದ್ದೀನಿ ಅಷ್ಟೇ, ಇವತ್ತು ವಿಡಿಯೋ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ. ಹಾಗೇನೆ ನಾವು ಎಷ್ಟೋ ಸಲ ನಾವು ನಾಟಿ ಕೋಳಿನ ಸಾಕೋರು ಕೋಳಿನ ಕಾವು ಕುರಿಸ್ತೀವಿ, ಮೊಟ್ಟೆ ಚೆನ್ನಾಗಿರೋ ಎತ್ತಿಟ್ಟು, ಒಳ್ಳೊಳ್ಳೆ ಮೊಟ್ಟೆ ಇಟ್ಟು, ಮತ್ತೆ ಅದಕ್ಕೆ ಕೆಲವೊಂದು ಕಡೆ ನೋಡಿರ್ಬೋದು ಪದ್ಧತಿ ಇರ್ತದೆ, ಆ ಕಡೆ ಈ ಕಡೆ ದಾಟಿಸ್ಬಿಟ್ಟು ಮತ್ತೆ ಅದಕ್ಕೊಂದು ಮಳೆ ಇಡೋದಲ್ಲ, ಈ ಥರ ಎಲ್ಲ ಇಡ್ತೀವಿ ಮೊಟ್ಟೆನ. ಆದ್ರೂ ಕೂಡ ಕೆಲವೊಂದು ಟೈಮು ಮರಿ ಆಗಲ್ಲ, ಎಲ್ಲ ಮೊಟ್ಟೆ ಒಳ್ಳೆ ಆಯ್ತವೆ. ಆದರೆ ನೇಚರ್ ಅನ್ನೋದು ಇದೆಯಲ್ಲ, ಅದ್ರ ಮುಂದೆ ಮನುಷ್ಯನ ಆಟ ಏನು ನಡೆಯಲ್ಲ. ಏನಕ್ಕಪ್ಪ ಅಂದರೆ ನೋಡಿ, ನಮ್ಮ ಕೋಳಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೆ, ಈ ಪ್ಲೇಸಲ್ಲಿ ಕೋಳಿ ಕೂತಿದೆ, ಕಾವು ಕೂತಿದೆ, ಅದಾಗದೇ ಬಂದು ಮೊಟ್ಟೆ ಇಟ್ಕೊಂಡು ಅದೇ ಕೂತೈತೆ ಅಂತ ತುಂಬ ಜನ ಕಮೆಂಟ್ ಹಾಕ್ತಿರಿ. ಮರಿ ಆಗಲ್ಲ, ಅದು ಏನೋ ತಿನ್ಕೋಗುತ್ತೆ ಅಂತ. ಅದಕ್ಕೆ ಉದಾಹರಣೆಗೆ ಮರಿ ಆಗಿದೆ, ಒಂದಲ್ಲ ಎರಡಲ್ಲ 8 ಮರಿ ಆಗಿತ್ತು. ಅದರಲ್ಲಿ 2 ಸತ್ತೋಗಿದ್ದು, ಕ್ಲೀನ್ ಮಾಡಿದ್ದೀನಿ. 2-3 ಸತ್ತೋಗಿದ್ದು. ಏನಕ್ಕಪ್ಪ ಜಾಗ ಪ್ಲೇಸಸ್ ಸಾಕಾಗಿಲ್ಲ, ನಮಗೂ ಗೊತ್ತಾಗಿಲ್ಲ ಮರಿ ಮಾಡಿರೋವಂಥದ್ದು. ಬನ್ನಿ ಮರಿ ಎಷ್ಟು ಮಾಡಿ ತೋರಿಸ್ಕೊಡ್ತೀನಿ ಹಂಗೇನೆ. ನೋಡಿ ಹೇಳ್ತಿರಲ್ಲ, ನೋಡಿ ತುಂಬ ಒಂದು 3-4 ದಿವಸದಿಂದ ಸಖತ್ತು ಮಳೆ ನೋಡ್ತಿರ್ಬೋದು. ಭೂಮಿಯೆಲ್ಲ ಹತ್ತಿರ ತ್ಯಾಬ ಆಗಿದೆ ಅಂತಿಲ್ಲ, ನೀರಲ್ಲಿ ಹರಿದಿದೆ, ಸಿಡ್ಲು ಕೂಡ ಹೊಡೆದಿದೆ, ಗುಡುಗು ಕೂಡ ಹೊಡೆದಿದೆ. ಅಂದೇ ಟೈಮಲ್ಲಿ ಕೂಡ ಮರಿ ಆಗಲ್ಲ ಅಂತ ತುಂಬ ಜನ ಕೇಳ್ತೀರಿ. ಅದಕ್ಕೆಲ್ಲ ಪರಿಹಾರ ಇದೆ. ನೋಡ್ತಿರ್ಬೋದು. ನೋಡಿ, ನಾವೆಂತೀವಿ ಕೋಳಿನ ಇಲ್ಲಿ ಕಾವು ಕೂರಿಸಿರಲಿಲ್ಲ, ತಾನಾಗಿ ತಾನೇ ಬಂದು ನಾವು ಪ್ಯೂರು ಫ್ರೀ ರೇಂಜಲ್ಲಿ ಸಾಕಿರೋದ್ರಿಂದ ತಾನಾಗಿ ತಾನೇ ಬಂದು ಕೋಳಿಲಿ ಕಾವು ಕೂತಿತ್ತು. ನೋಡ್ತಿರ್ಬೋದು. ನೋಡಿ 5 ಮರಿ ಮಾಡಿದೆ, ಅದರಲ್ಲಿ 8 ಮರಿ ಮಾಡಿತ್ತು. 8ರಲ್ಲಿ 3 ಸತ್ತೋಗಿದೆ. ಏನಕ್ಕಪ್ಪರೆ ಈ ಇಲಿ ಬಲಿ ಬಂದಿರ್ತಿಲ್ಲ ಎಲ್ಲ ನೈಟ್ ಹೊತ್ತು ತಿನ್ಕೊಂಡು ಸತ್ತೋಗಿದೆ. ನೋಡ್ತಿರ್ಬೋದು. ನೋಡಿ ಯಾವ ರೀತಿ 5 ಮರಿ ಮಾಡಿದೆ ಅಂತ. ಇದೆಲ್ಲ ಒಂದು ಸಿಡ್ಲು ಹೊಡೆದ್ರೆ ಮರಿ ಆಗಲ್ಲ, ಮತ್ತು ಮಳೆ ಹೊರೆ ಮರಿ ಆಗಲ್ಲ ಅನ್ನೋದೆಲ್ಲ ಒಂದು ನಮ್ಮ ಕಲ್ಪನೆ ಮತ್ತು ನಮ್ಮ ಅದೃಷ್ಟದೆಲ್ಲ ಅನ್ಕೋತೀನಿ. ನೋಡಿ ಕೋಳಿ ಯಾವ ರೀತಿ ಈ ಪ್ಲೇಸಲ್ಲಿ ಕೋಳಿ ಮರಿ ಮಾಡಿರೋವಂಥದ್ದು ನಮ್ಮದು ಹೇಗಿದೆ.